ಪ್ರೀತಿ ಇದೆ, ಗೌರವ ಇದೆ, ದೊಡ್ಡ ಸ್ಟಾರ್, ಹೆಮ್ಮೆ ಇದೆ. ನಮ್ಗೆ ಹೆಮ್ಮೆ ಸರ್. ಯಾರ ನಮ್ಮ ಹೆಮ್ಮೆ ನೀವು, ನಮ್ಮ ಆಸ್ತಿ ನೀವು. ನಮ್ಮ ಆಸ್ತಿ ನಮ್ ಜೊತೆ ಕುಸ್ತಿ ಆಡಬಾರ್ದು. ಓಕೆ, ಅಷ್ಟಿಗೆ ಮುಳುಗ್ಸೋದೆಲ್ಲ ಮಾಡಬಾರ್ದು ಸರ್. ನಿಮ್ಮ ಕಡೆಯವ್ರು ಯಾರೇ ನಿಮ್ಮ ಹೆಸರು ಹೇಳ್ಕೊಂಡು ಮಾಡ್ರ ನೀವು ಜವಾಬ್ದಾರಿ ಇರ್ತಾರೆ. ಮಗ ತಪ್ಪು ಮಾಡ್ರೆ ಅಪ್ಪನಿಗೂ ಗೆಲ್ವ ಸರ್ ಜನ. ಹಂಗೆ ನಿಮ್ಮ ಹೆಸರು ಹೇಳ್ಕೊಂಡು ಯಾರು ಮಾಡ್ತಾರೆ ಅದಕ್ಕೆ ಆ ಜವಾಬ್ದಾರಿ ನೀವು ತಗೊಳ್ಳೇಬೇಕಾಗ್ತದೆ. ನಿಮ್ಮಲ್ಲಿ ಪ್ರೀತಿ ಇದೆ, ನಾವು ನಿಮ್ಮ ಬಹಳ ಪ್ರೀತಿಯಿಂದ ಹೇಳ್ತಾ ಇದೀವಿ. ಈಗ ಆಲ್ರೆಡಿ CDR ಎಲ್ಲ ತಗ್ಸೋದು ಅವರೆಲ್ಲ ಏನ್ ತಪ್ಪು ಮಾಡಿದಾರೆ ಆಗುತ್ತೆ. ನಿಮ್ಮ ಹೆಸರಿಗೂ ಇದಕ್ಕೂ ಸಂಬಂಧ ಇಲ್ಲ ಸರ್. ಆದ್ರೆ ನಿಮ್ಮ ಹೆಸರಲ್ಲಿರೋ ಫ್ಯಾನ್ಸ್ ಮಾಡ್ರೆ ತಪ್ಪು ಸರ್. ಅಂದ್ರೆ ನೀವು ಬಾಯ್ ಬಿಟ್ಟು ಸರ್ ಅವ್ರ ಫ್ಯಾನ್ ಪೇಜ್ಗೆ ಅಪ್ಪ ಹೇಳ್ತಾ ಇಲ್ಲ, ಅದೇ ಅಪ್ಪನ ಸಮಸ್ಯೆ. ದರ್ಶನ್ ಸರ್ ಇನ್ನೇನು ಎಲ್ಲ ನೋಡ್ತಾರ ಗೊತ್ತಿಲ್ಲ ಅಂತ ನನ್ನ ಫ್ಯಾಮಿಲಿ ಅವ್ರೆಲ್ಲ ಹೆದರ್ಕೊಳ್ತಾ ಇದಾರೆ ಸರ್. ಯಾವ ಮಗನಿಗೂ ನಾವು ಕೇರ್ ಮಾಡಲ್ಲ ಸರ್. ನಮ್ದು ಹೋಗುತ್ತೆ ಅಂದ್ರೆ ಅಷ್ಟು ಜನ ಬೀದಿಗೆ ನಿಲ್ಸ್ಬಿಟ್ಟೆ ಹೋಗುತ್ತೆ ಸರ್. ಪ್ರಾಣ ಹೋಗೋ ಮಟ್ಟಿಗೆ ಬಂದ್ಬಿಡ್ತು, ಇಲ್ಲಿ ತಂಗ ಬಂದ್ಬಿಡಿತ್ತು ಲೊಕೇಶನ್. ಕೈ ಮುಗಿತೀನಿ. ಬದುಕು ಎಲ್ಲರಿಗೂ ಮುಖ್ಯ. SP ಸರ್ ಲೀಗಲ್ ತಗೊಳ್ತಾರೆ. ಇಲ್ಲ ರಕ್ಷಕ್ ಪಕ್ಕದಲ್ಲಿ ಇದ್ರ ಅವ್ರೇನಾದ್ರು ಸರ್ ಒಂದ್ ಕೆಲಸ ಮಾಡಿ, ಸಹಾಯಕ್ ಬರಲಿಲ್ಲ. ರಕ್ಷಕ್ ಅವರು ಅವ್ರ ರೌಡಿಗಳ ಜೊತೆ ಕೂತಿರು, ಹೌದೋ ಇಲ್ವೋ ಹೇಳಿ. ರಕ್ಷಕ್ ಯಾರು ಸಹವಾಸ ಜೊತೆಗೆ ಹೋಗಿದ್ದು? ಇಲ್ಲ, ರಕ್ಷಕ್ ಹೋಗಿ 2 hours ಆದ್ಮೇಲೆ ನಾನು ಹೋಗಿದ್ದು. ರಕ್ಷಕ್ 2 ಗಂಟೆಗೆ ಹೋಗಿದ್ದು. ಡೌಟ್ ಏನೋ CDR ತಗ್ಸಕ್ ಹೇಳಿ. ರಕ್ಷಕ್ ಇದಿಲ್ಲ ಅಂತ ಹೇಳಿದ್ರೆ ಅವ್ರ ಜೊತೆ ಕೂತಿರ್ಲಿಲ್ಲ ಅಂದ್ರೆ ಆಗ ನಾನು ಮಾತಾಡ್ದೆ. ಆಯ್ತು, ರಕ್ಷಕ್ ರೌಡಿಗಳ ಜೊತೆ ಏನ್ ಸರ್ ಕೆಲಸ ಸರ್? ಪ್ರಾಣ ಚುಚ್ಚೋಗ್ ಬಂದಿತ್ತು, ಅದಕ್ಕೆ ಇಷ್ಟು ಕೋಪದಲ್ಲಿ ಮಾತಾಡ್ತಾ ಇರೋದಂತ ದಿನಕರ್ ಸಿಕ್ಕರ್ ಹೇಳಿ, ವಿಜಯಲಕ್ಷ್ಮಿ ಅವ್ರ ಸಿಕ್ಕರ್ ಹೇಳಿ, ಅವ್ನಿಗೆ ಚುಚ್ಚೋಕ್ ಹೊಟ್ಟೋಗಿದ್ರಮ್ಮ ಅನ್ನೋದನ್ನ ಹೇಳಿ. ಅವ್ರಿಗೆ ಅವ್ನಿಗೆ ಪ್ರಾಣ ಹೋಗ್ತಾ ಇದೆ ಅದನ್ನ ಹೇಳಿ ವಿಜಯಲಕ್ಷ್ಮಿ ಅವ್ರಿಗೆ. ನನಗೆ ಐ ರೆಸ್ಪೆಕ್ಟ್ ಹರ್. ನನಗೆ ಯಾವಾಗ್ಲೂ ಏನ್ ಗೊತ್ತಾ, ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ಸರ್, ಯಾವತ್ತ ನನ್ನ ವೈಫ್ ಆರ್ಗ್ಯುಮೆಂಟ್ ಮಾಡಿದಾಗ ನಾನು ಹೇಳೋದೇ ವಿಜಯಲಕ್ಷ್ಮಿ ಮ್ಯಾಮ್ ತೋರಿಸೋದು. ನನಗೆ ಎಷ್ಟು ಪ್ರೀತಿ ಅವ್ರ ಮೇಲೆ ಅಂದ್ರೆ, ಅಕ್ಕರೆ ಅಂದ್ರೆ ಶಿ ಇಸ್ ಅ ವಂಡರ್ಫುಲ್ ವುಮೆನ್. ಅವ್ರಿಗೆ ಜೀವದ ಭಯ ಗೊತ್ತಿದೆ, ಜೀವನ ಅಂದ್ರೆ ಏನು ಅಂತ ಗೊತ್ತಿದೆ, ಕಷ್ಟವನ್ನು ನೋಡಿದ್ದಾರೆ. ಆ ತಾಯಿನ ನಾನು ಕೇಳ್ಕೊಳ್ತೀನಿ, ಮೇಡಮ್ ಸಾಧ್ಯ ನಿಮ್ ಹಸ್ಬೆಂಡ್ ಒಂದು ಮಾತು ಹೇಳಿ. ತುಂಬಾ ಎಕ್ಸ್ಟ್ರೀಮ್ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಆಗ್ತಾ ಇದೆ. ನಂಗೆ ತುಂಬಾ ನೋವಾಗ್ತಾ ಇದೆ, ಚುಚ್ಚೋ ಮಟ್ಟಕ್ಕೆ ಬಂದ್ಬಿಟ್ರು. ಸೊ ನಿಮ್ ಹಸ್ಬೆಂಡ್ ಒಂದು ಮಾತು ಹೇಳಿ ಮೇಡಮ್, ಇದು ನಿಮಗ್ ನಾನು ಕೇಳ್ಕೊಳ್ತಾ ಇರೋದು. ಯಾಕೆಂದ್ರೆ ಹಂಗ ಅಡ್ರೆಸ್ ಮಾಡಿದಾಗ ಅದಷ್ಟು ಕಟ್ ಮಾಡಿ ಅವ್ರು ಕಳಿಸ್ತಾರೆ. ನೀವು ಯಾವ್ಯಾವ್ದೋ ಸೆಗ್ಮೆಂಟ್ ನೋಡಿದ್ರೆ ತಪ್ಪಾಗುತ್ತೆ ಮೇಡಮ್. ಹೇಳ್ಬೇಕು, ಹೇಳ್ತಾನೆ. ಥ್ಯಾಂಕ್ ಯು ಮ್ಯಾಮ್, ಧನ್ಯವಾದ. ಈಗ ಲೀಗಲ್ ಆಗಿ ಏನಾದ್ರು ಕಂಪ್ಲೇಂಟ್ 3 ದಿನ ಗೊತ್ತಾಗುತ್ತೆ. ಥ್ಯಾಂಕ್ ಯು ಗೊತ್ತಾಗುತ್ತೆ. ಈಗ ಜಗದೀಶ್ ಅವ್ರ ಜೊತೆ ಒಂದು ಆಡಿಯೋ ಇತ್ತು, ಆ ಮಧ್ಯದಲ್ಲಿ ಅಲ್ಲ ಎಲ್ಲೋ ಒಂದ್ ಕಡೆ ಅವರೇ ಕೆರ್ಕಿ ದರ್ಶನ್ ಅವ್ರ ಬಗ್ಗೆ ಇಲ್ಲಿ, ರಕ್ಷಕ್ ಬಗ್ಗೆ ಇಲ್ಲಿ ಕೆರ್ಕಿ ಮಾತಾಡಿದ್ರೆ ಏನ್ ಕೆದ್ಕರು ಅಲ್ಲ, ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ. ಕೈ ಮುಗಿತೀನಿ, ದಯವಿಟ್ಟು ಅಷ್ಟು ಬಿಡಿ. ಥ್ಯಾಂಕ್ ಯು. ಪೊಲೀಸ್ ಅವ್ರ ಕಡೆಯಿಂದ ನಿಮ್ ಬಂದಂತ ಮಾಹಿತಿ 3 ದಿನಕ್ಕೆ ಗೊತ್ತಾಗುತ್ತೆ. ಬನ್ನಿ, 3 ದಿನಕ್ಕೆ ಗೊತ್ತಾಗುತ್ತೆ. ಇನ್ ಮುಕ್ಕಿದ ಏನೇ ಹೇಳಿದ್ರು ಅವ್ರು ಅಲರ್ಟ್ ಆಗ್ತಾರೆ. ಯಾವ್ದಿದೆ ಗ್ರೌಂಡ್ಸ್ ಅವ್ರು ಚೆಕ್ ಮಾಡ್ತಾ ಇದಾರೆ. ಇದು ಪ್ರೀ ಪ್ಲಾನ್ಡ್ ಆಗಿ ಏನು ಗೊತ್ತಾಗಬೇಕು ಅಂದ್ರೆ ಅವ್ರು ಚೆಕ್ ಮಾಡ್ತಾರೆ. ಈಗ ಮೊದಲೇ ಹುಷಾರಾಗದ್ ಬೇಡ, ಬಿಟ್ಬಿಡಿ. ಥ್ಯಾಂಕ್ ಯು. ಇದಿಷ್ಟು ಪ್ರಥಮ ಅವರ ಮಾತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.